ಸಣ್ಣ ಮಳೆಗೂ ಬೆಂಗಳೂರು ಮುಳುಗಡೆ ಆಗ್ತಾ ಇದೆ. ತೇಲುವ ಹಲವು ಏರಿಯಾಗಳನ್ನು ನಾವು ನೋಡ್ತಾ ಇದ್ದೀವಿ. 20 ಮಿಲಿಮೀಟರ್ ಮಳೆ ಬಂದರೂ ತಡೆದುಕೊಳ್ಳಲಾಗದಂತಹ ಹಲವು ಏರಿಯಾಗಳನ್ನು ಈಗಾಗಲೇ ಬಿಬಿಎಂಪಿ ಜೊತೆಗೆ ಪ್ರಕೃತಿ ವಿಕೋಪ ಟೀಮ್ ಕೂಡ ಒಂದು ರೀತಿಯಲ್ಲಿ ನೋಟ್ ಮಾಡಿದೆ. ಹಾಗಾದರೆ ಯಾವ್ಯಾವ ಪ್ರದೇಶಗಳು ಅಂತಹ ಪರಿಸ್ಥಿತಿಯಲ್ಲಿದೆ, ಅಲ್ಲಿ ಯಾಕೆ ಸುಧಾರಣಾ ಕ್ರಮಗಳನ್ನು ಕಳೆದ 6 ವರ್ಷಗಳಿಂದ ತೆಗೆದುಕೊಂಡಿಲ್ಲ ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿನಲ್ಲಿ 20 ಮಿಲಿಮೀಟರ್ ಮಳೆಗೂ ಪ್ರವಾಹದ ಪರಿಸ್ಥಿತಿ. ಬೆಂಗಳೂರಿನಲ್ಲಿ 140ಕ್ಕೂ ಹೆಚ್ಚು ಮಳೆ ಹಾನಿ ಪ್ರದೇಶಗಳು. ಮೊನ್ನೆ ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಬಡಾವಣೆಗಳಲ್ಲಿ ನೀರು ನಿಂತು ಮನೆಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಈಗ ಬಿಬಿಎಂಪಿ ಮಳೆ ಹಾನಿ ಪ್ರದೇಶಗಳ ಪಟ್ಟಿ ಮಾಡಿದೆ. ಅದರಲ್ಲಿ 20 ಮಿಲಿಮೀಟರ್ ಮಳೆ ಬಂದರೂ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಮನೆಗೆ ನೀರು ನುಗ್ಗಿ ಪ್ರವಾಹ ಪರಿಸ್ಥಿತಿ ಉಂಟಾಗತ್ತೆ ಅಂತ ನೈಸರ್ಗಿಕ ವಿಕೋಪ ಇಲಾಖೆ ಬಿಬಿಎಂಪಿಗೆ ಮಾಹಿತಿ ಕೊಟ್ಟಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಫ್ಲಡ್ ಆಗುವಂತಹ ಏರಿಯಾಗಳ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. 140ಕ್ಕೂ ಹೆಚ್ಚು ಏರಿಯಾಗಳು ಡೇಂಜರ್ ಝೋನ್ನಲ್ಲಿದೆ. ಪ್ರವಾಹ ಆಗದಂತೆ ಮುನ್ನೆಚ್ಚರಿಕೆ ವಹಿಸೋಕೆ ಬಿಬಿಎಂಪಿ ಜಾಗ್ರತೆ ವಹಿಸೋಕೆ ಮುಂದಾಗಿದೆ. 140ಕ್ಕೂ ಹೆಚ್ಚು ಏರಿಯಾಗಳಲ್ಲಿ ಮಳೆ ಬಂದ್ರೆ ಪ್ರವಾಹದ ಪರಿಸ್ಥಿತಿ ಉಂಟಾಗತ್ತೆ ಅಂತ ಹೇಳಿರುವ ಪ್ರದೇಶಗಳು ಯಾವುದು ಅಂತ ನೋಡೋದಾದ್ರೆ ಬೆಳ್ಳಂದೂರು, ಮುನೇನಕೊಪ್ಲು, ಸಾಯಿ ಲೇಔಟ್, ರೇನ್ಬೋ ಲೇಔಟ್, ಕೆಆರ್ಪುರಂ, ಮಹದೇವಪುರ, ಬೊಮ್ಮನಹಳ್ಳಿ, ಎಚ್ಎಸ್ಆರ್ ಲೇಔಟ್, ಅಗ್ರಹಾರ, ದಾಸರಹಳ್ಳಿ, ಯಲಹಂಕ ಇವಿಷ್ಟು ಅತಿ ಬೇಗ ಪ್ರವಾಹ ಪರಿಸ್ಥಿತಿಗೆ ಒಳಗಾಗೋ ಪ್ರದೇಶಗಳು ಅಂತ ಗುರುತಿಸಲಾಗಿದೆ. ಇನ್ನು ಬಿಬಿಎಂಪಿ ವ್ಯಾಪ್ತಿಯ 8 ವಲಯಗಳಲ್ಲಿ ಎಷ್ಟೆಷ್ಟು ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ಪಟ್ಟಿಯಲ್ಲಿದೆ ಅಂತ ನೋಡೋದಾದ್ರೆ ಪೂರ್ವ ವಲಯದಲ್ಲಿ 20 ಪ್ರದೇಶ, ಪಶ್ಚಿಮ ವಲಯದಲ್ಲಿ 33 ಪ್ರದೇಶ, ದಕ್ಷಿಣದಲ್ಲಿ 6 ಪ್ರದೇಶ, ಮಹದೇವಪುರ ವಲಯದಲ್ಲಿ 58 ಪ್ರದೇಶ, ಬೊಮ್ಮನಹಳ್ಳಿಯಲ್ಲಿ 28 ಪ್ರದೇಶ, ಆರ್ಆರ್ ನಗರದಲ್ಲಿ 23 ಪ್ರದೇಶ, ಯಲಹಂಕದಲ್ಲಿ 11, ದಾಸರಹಳ್ಳಿಯಲ್ಲಿ 9 ಪ್ರದೇಶಗಳನ್ನು ಗುರುತಿಸಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ರಾಜಕಾಲುವೆ ಒತ್ತುವರಿ, ಕೆರೆ ಒತ್ತುವರಿ, ಚರಂಡಿ ಮುಚ್ಚಾಕಿರುವುದು, ನೀರು ಸರಾಗವಾಗಿ ಹರಿಯೋಕೆ ಜಾಗ ಇಲ್ಲದೆ ಪ್ರವಾಹ ಉಂಟಾಗ್ತಾ ಇತ್ತು. ಬಿಬಿಎಂಪಿ ರಾಜಕಾಲುವೆ ಒತ್ತುವರಿ ತೆರವು, ಹೂಳೆತ್ತುವ ಕಾರ್ಯ ಮಾಡಿ ಪ್ರವಾಹ ಆಗದಂತೆ ತಡೆಯೋಕೆ ಮುಂದಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.